ಹ್ಮ್ ಯಾರಿರ್ಬೋದು ರೂಮಲ್ಲಿ? ಏನೋ ಸೌಂಡ್ ಆಗ್ತಿದೆಯಲ್ಲ. ಯಾರೋ ಯಾರಾದ್ರು ಆಚೆ ಬನ್ನಿ. ಆಚೆ ಬರ್ತಿರೋ ಇಲ್ವೋ? ಯಾರು ಯಾರು ಒಳಗಿರೋದು? ಏಯ್! ಏಯ್, ಯಾರು ಯಾರು ನೀನು? ಹಾ? ರಾಮ್, ಯಾಕೋ ಏನಾಯ್ತು? ಬಾಗಿಲ್ ತೆಗಿಯೋ. ಅಮ್ಮ, ಅದು ರಾಮ್ ರಾಮ್, ಏಯ್ ಪ್ರೇಮಾ, ನೀನಾ? ನೀನೇಗ್ ಬಂದೆ? ಕಬೋರ್ಡ್ ಬಚ್ಚಿಟ್ಕೊಂಡು ಏನ್ ಮಾಡ್ತಿದ್ಯಾ? ಅದು ನಿನ್ನ ನೋಡ್ಬೇಕು ಅನ್ನಿಸ್ತಾ, ಅದಕ್ಕೆ ಬಂದೆ. ಹಾ. ಅತ್ತೆ ಬಂದ್ಬಿಟ್ರು, ಅವ್ರು ನೋಡಿದ್ರಲ್ಲಿ ಬೈತಾರ ಅಂತ ಒಳಗಡೆ ಬಂದಿಲ್ ಬಚ್ಚಿಡ್ಕೊಂಡ್ಬಿಟ್ಟೆ. ಯಾವಾಗ ಬಂದೆ? ಆಗ್ಲೇ ಬಂದೆ ರಾಮ್. ಅದು ನಿನ್ ಬಾತ್ರೂಮ್ ಅಲ್ಲಿ ಸ್ನಾನ. ನನ್ ಬಾತ್ರೂಮ್ ಸ್ನಾನ ಮಾಡೋದು ನೋಡಿದ್ಯಾ? ಚಿಚಿ ಇಲ್ಲ ರಾಮ್, ಸ್ನಾನ ಮಾಡೋದ್ ನೋಡ್ಲಿಲ್ಲ. ನೀನಲ್ಲಿದ್ದಾಗ ನಾನ್ ಬಂದೆ ಅಂದೆ. ನೀನ್ ಟವಲ್ ಕಟ್ಕೊಂಡು ಆಚೆ ಬಂದ್ಯಲ್ಲ, ಆಗ ಕಬಾರ್ಡಲ್ಲಿ ನೋಡ್ದೆ. ನನ್ ಟವಲಲ್ಲಿರೋದು ನೋಡಿದ್ಯಾ? ನಿನ್ನ ಏಯ್, ನಿನ್ ಕೈ ಗಾಯ ಆಗಿತ್ತಲ್ವಾ? ಬ್ಯಾಂಡೇಜ್ ಇಲ್ಲಿ. ಅದು ತುಂಬಾ ತುರ್ಕೆ ಆಗ್ತಿತ್ತಾ, ಅದಕ್ಕೆ ತೆಗ್ದಿಟ್ಬಿಟ್ಟೆ. ತೆಗೆದುಬಿಟ್ಯಾ? ರಾಮ್ ರಾಮ್, ಪ್ರೇಮ ನಂಗೆ ತುಂಬಾ ಸಹಾಯ ಮಾಡಿದಾಳಪ್ಪ. ಅವಳ ವಿರುದ್ಧ ನಾನು ಯಾವತ್ತೂ ಮಾತಾಡಲ್ಲ. ಹಾಗಾದ್ರೆ ರಾಣಿ ಪ್ರೇಮಂಗೆ ಹೆಲ್ಪ್ ಮಾಡಿದಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಸ್ನೇಹಮ್ಮ, ನೀವು ಚಿಂತೆ ಮಾಡಬೇಡಿ. ರಾಣಿ ಹತ್ರ ನಾನು ಮಾತಾಡ್ತೀನಿ. ಇದಕ್ಕೆ ಒಪ್ಪೋ ಹಾಗೆ ನಾನು ಮಾಡ್ತೀನಮ್ಮ. ಸರಿ ಅಂಕಲ್, ನನ್ನ ಸಂತೋಷ ನಿಮ್ ಮಗಳ ಕೈಯಲ್ಲೇ ಇದೆ. ನಾನೇನ್ ಬರ್ತೀನಿ. ರಾಮ್ ಈಗ ಸಿಗಾಕೊಂಡ್ವಿ, ಏನ್ ಮಾಡೋದು? ರಾಮ್, ಏನಾದ್ರು ಮಾಡು. ಅತ್ತೆ ಕಣ್ಣಿಗೆ ಬಿದ್ರೆ ನಾನ್ ಸತ್ತೆ. ನೀವೊಂದು ದೊಡ್ಡ ಕತ್ತೆ. ಒಂದ್ ಕೆಲಸ ಮಾಡು, ನೀವ್ ಒಳಗು ಒಳಗು ಒಳಗು. ತೆಗ್ಯೋ ಬಾಗ್ಲು. ರಾಮ್, ಯಾಕೋ ಕಿರ್ಚ್ಕೊಂಡೆ? ಏನಾಯ್ತು? ಮಾ, ಅಯ್ಯೋ ದೇವ್ರಿ. ರಾಮ್, ಏನಾಯ್ತು? ಹಾ, ಅಮ್ಮ, ಏನಾಯ್ತು ನಿನ್ಗೆ? ಅಮ್ಮ. ಯಾಕೋ ಹಾಗೆ ಕಿರ್ಚ್ಕೊಂಡೆ? ಏನಾಯ್ತು? ಏನೋ ಅದು ಶಬ್ದ? ನಾನ್ ಕಿರ್ಚ್ಕೊಂಡ? ಇಲ್ವಲ್ಲಮ್ಮ, ನಾನ್ ಕಿರ್ಚ್ಕೊಂಡಿಲ್ಲ. ಹಾಗಾದ್ರೆ ನನಗ್ ಕೇಳಿಸಿದ್ದು ಸುಳ್ಳು ಅಂತ್ಯಾ? ಸುಳ್ಳಲ್ಲ ಅಮ್ಮ, ಬೇರೆ ಯಾರೋ ಕಿರ್ಚಿರೋದ್ನ ನಾನು ಅನ್ಕೊಂಡಿದ್ಯಾ. ಯಾಕಂದ್ರೆ ನಾನಂದ್ರೆ ಹಿಂಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನೀನ್ ಸ್ವಲ್ಪ ಗಾಬರಿ ಆಗೋಗಿದ್ಯಾ. ಓ, ಹಾಗಂತ್ಯಾ? ಹಾ. ಸರಿ ಬಿಡು. ಅಮ್ಮ, ಯಾಕಮ್ಮ, ಏನಾಯ್ತು? ಅದು ನೆನ್ನೆ ನಾನು ನಿನ್ ರೂಮ್ಗೆ ಬಂದಿದ್ದಾಗ ಚಾರ್ಜರ್ ಇಲ್ಲೆಲ್ಲೋ ಬಿಟ್ಟು ಹೋದೆ ಕಣೋ, ಅದನ್ನ ಹುಡುಕ್ತಾ ಇದೀನಿ. ಚಾರ್ಜರ? ನನ್ ರೂಮಲ್ಲ? ನನ್ ರೂಮಲ್ಲಿ ಎಲ್ಲಮ್ಮ ಬರುತ್ತೆ ಚಾರ್ಜರು? ನಾನ್ ಬಿಟ್ಟು ಹೋಗಿದ್ದೆ ಕಣೋ.
ನನ್ ರೂಮಲ್ಲ ನೋಡಿದ್ಯಾ, ಡ್ರಾಯರ್ಲು ಇಲ್ಲ, ಇಲ್ಲೆಲ್ಲೂ ಹಿಂಗ್ ಚಾರ್ಜರ್ ಇಲ್ಲ ಅಮ್ಮ. ಇಲ್ಲ ಕಣೋ, ನಿನ್ ರೂಮಲ್ಲೇ ಇಟ್ಟಿದ್ದೆ ನಾನು. ಎಲ್ಲಿಟ್ಟೆ? ಹಾ, ಕಬೋರ್ಡ್ ಅಲ್ಲಿ ಇರ್ಬೇಕು. ಕಬೋರ್ಡ? ಕಬೋರ್ಡ್ ಅಲ್ಲಿ ಯಾರಮ್ಮ ಚಾರ್ಜರ್ ಇಡ್ತಾರೆ? ಏ, ನಾನ್ ಇಡ್ತೀನಿ, ಬಾರ ಈ ಕಡೆ. ಯಾಕೋ, ಏನಾಯ್ತು? ಅದು ನಿಂಗೆ ಚಾರ್ಜರ್ ಅಲ್ವಾ? ನಾನ್ ತಂದ್ಕೊಡ್ತೀನಿ ಅಮ್ಮ, ನಾನ್ ತಂದ್ಕೊಡ್ತೀನಿ. ಅಮ್ಮ ಇಲ್ಲಿ ನಿನ್ ಚಾರ್ಜರ್ ತಗೋ. ನೋಡಿದ್ಯಾ, ನಾನ್ ಹೇಳ್ದೆ ತಾನೆ ನಿನ್ ರೂಮಲ್ಲೇ ಇಟ್ಟಿದ್ದೀನಿ ಅಂತ. ಪ್ರೇಮ 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 ಕಣ್ಬಿಡು. ಪ್ರೇಮ ಎದಳು. ಪ್ರೇಮ ಎದಳು, ಕಣ್ಬಿಡು. ಪ್ರೇಮ 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 ಕಣ್ಬಿಡು. ಪ್ರೇಮ ಕಣ್ಬಿಡು. ಪ್ರೇಮ ಏಯ್, ಸಿಕ್ಬಿದ್ದೆ. ಕಳ್ಳ ನಾನ್ ಮೂರ್ಛೆ ಹೋದೆ ಅಂತ ಎಷ್ಟು ಗಾಬರಿ ಆದೆ ರಾಮ್. ನಾನಂದ್ರೆ ಇಷ್ಟೊಂದ್ ಕೇರ್ ಅಲ್ವಾ ನಿಂಗೆ? ಏಯ್, ಇದನ್ನೇನ್ ತಮಾಷೆ ಅನ್ಕೊಂಡಿದ್ಯಾ? ಎಷ್ಟು ಗಾಬರಿ ಆಗಿದ್ ಗೊತ್ತಾ ನನಗೆ. ಇನ್ನು ಚಿಕ್ಕ ಮಗು ತರ ಆಟ ಆಡೋದ್ ಬಿಟ್ಟಿಲ್ಲ ಅಲ್ವಾ ನೀನು? ನೀನ್ ಬಿಡು ಅನ್ನು, ನಾಳೆನೆ ಬಿಟ್ಬಿಡ್ತೀನಿ. ಬಿಟ್ಬಿಡ್ತೀಯ. ಉಟ್ಗುಣ ನಿಂದದು. ಓ ಸಾರಿ ರಾಮ್, ಪ್ಲೀಸ್. ಸಾರಿ ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಾನಿನ್ನ ಕ್ಷಮಿಸಲ್ಲ. ಅಯ್ಯೋ ನಿಜ ಸಾರಿ ರಾಮ್, ನಿಜ ಸಾರಿ 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 ಪ್ಲೀಸ್. ನಾನ್ ಮೂರ್ಛೆ ಬಿದ್ದಾಗ ನೀನ್ ಎಷ್ಟು ಕಾಳಜಿ ಮಾಡ್ತೀಯ ಅಂತ ನೋಡಕ್ ಹೀಗ್ ಮಾಡ್ದೆ. ಇನ್ಮೇಲೆ ಹಿಂಗ್ ಮಾಡಲ್ಲ, ಸಾರಿ. ಸರಿ ಸಾಕ್ ಮಾಡಿ ತರ್ಲೇನ ತರ್ಲೆ ನೀನು. ಏನ್ ಗೊತ್ತಾ ಕಾವ್ಯ, ರೊಟ್ಟಿ ಮಾಡೋ ಹಿಟ್ಟಿಗೆ ಯಾವಾಗ್ಲೂ ಬಿಸಿ ನೀರೇ ಹಾಕ್ಬೇಕು. ಆಮೇಲೆ ಕುದಿಯೋ ನೀರ್ಗೆ ಒಂದ್ ಸ್ವಲ್ಪ ಹಿಟ್ಟು ಹಾಕಿದ್ರೆ ಚೆನ್ನಾಗ್ ಹದ ಬರುತ್ತೆ. ಅದಾದ್ಮೇಲೆ ಅಮ್ಮ ಅರ್ಥ ಆಯ್ತಮ್ಮ, ಹೇಳಿದ್ದೇನೆ ಯಾಕೆ ಅಷ್ಟ್ ಸಲ ಹೇಳ್ತಿದ್ಯಾ? ನೀನ್ ಮೊದ್ಲು ಇಲ್ಲಿಂದ ಹೋಗು, ನಾನೇ ಇನ್ನೆಲ್ಲ ನೋಡ್ಕೋತೀನಿ. ನೀನ್ ಒಬ್ಳೇನಾ? ಬೇಡ ಕಾವ್ಯ, ನಾನು ಅಮ್ಮ ಅರ್ಧ ಗಂಟೆಲಿ ಆಗೋ ಕೆಲ್ಸ ನೀನಿದ್ರೆ 2 ಗಂಟೆ ಆದ್ರೂ ಮುಗಿಯೋದಿಲ್ಲ. ಅಷ್ಟು ಸ್ಲೋ ನೀನು. ಹೋಗ್ ಮೊದ್ಲು. ಸರಿ, ನೀನ್ ರೊಟ್ಟಿಗೆ ರೆಡಿ ಮಾಡ್ತಿರೋ, ನಾನ್ ಬೇಗ ಬರ್ತೀನಿ. ಅಮ್ಮ ಹಿಟ್ಟಿನ ಡಬ್ಬಿ ಎಲ್ಲಿಟ್ಟಿದ್ಯಾ ಅಂತ ಹೇಳಿ ಹೋಗು. ಅಲ್ಲಿ ಮೇಲಿದೆ, 2ನೇ ಡಬ್ಬಿಯಲ್ಲಿ. ಇಲ್ಲೇನಾದ್ರೂ ಕೋತಿ ಕುಣಿತಿದ್ಯಾ? ಇಲ್ಲ, ಮೊಲದ ಮರಿ ಮರ ಹತ್ತೈತೆ. ಅಲ್ಲ, 1 ಟನ್ ಸಿಟ್ಟಿರೋ ಕಾವ್ಯ ಒಂದ್ ಯಕಶ್ಚಿತ್ ಡಬ್ಬ ತಗೊಳಕ್ ಓದಾಡ್ತಾವಳಲ್ಲ, ಅದಕ್ಕೆ ನಗ ಬಂದ್ಬಿಡ್ತು. ನಗು ಬರುತ್ತಪ್ಪ, ನಗು ಬರುತ್ತೆ. ಆಡ್ಕೊಳ್ಳೋದಕ್ಕೆ ಒಂದ್ ಕಾರಣ ಬೇಕು. ನಕ್ಕಾಯ್ತಲ್ಲ, ಹೋಗು. ಯಾಕಮ್ಮ ಹೆಂಗ್ ಬೈತ್ಯಾ? ನೋಡು, ಸುಮ್ನೆ ಕಿರಿಕಿರಿ ಮಾಡ್ಬೇಡ. ಪ್ರಾಬ್ಲಮ್ ಏನು ಅಂತ ಗೊತ್ತಾದವನ್ಗೆ ಬಂದು ಸಹಾಯ ಮಾಡ್ಬೇಕು ಅಂತಾನು ಗೊತ್ತಿರ್ಬೇಕು ತಾನೆ.
ಆಡ್ಕೊಂಡು ಆಗೋದು ಯಾರ್ ಬೇಕಾದ್ರೂ ಮಾಡ್ತಾರೆ. ಯಾಕೋ ನನ್ನ ಎತ್ಕೊಂಡಿದ್ಯಾ? ಇಳ್ಸೋ. ಇದೊಳ್ಳೆ ಕಥೆ ಆಯ್ತು ಕಣಮಿ. ಸಹಾಯ ಮಾಡು ಅಂತ ಹೇಳ್ದೋಳು ನೀನೆಯ, ಇವಾಗ ಸಹಾಯ ಮಾಡಿದ್ರೆ ಬೈತಿರೋದು ನೀನೆಯ. ಏನ್ ಅನ್ಕೋಬೇಕು? ನಾನೇನಾದ್ರೂ ನಿನ್ನ ಎತ್ಕೊಂತ ಕೇಳಿದ್ನಾ? ಇಳ್ಸೋ. ಎತ್ಕಳ್ದೆ ಹೋಗಿದ್ರೆ ಡಬ್ಬಿ ಸಿಕ್ತಿತ್ತಾ? ನಿನ್ ನಾಟಕ ಎಲ್ಲ ಗೊತ್ತೋ ಬಿಡು. ಸಹಾಯ ಮಾಡು ನೆಪ್ಪದಲ್ಲಿ ನನ್ನ ಮುಟ್ಟಿದ್ಯಾ? ಇಳ್ಸೋ ನನ್ನ. ಹೇಗೋ ನನ್ನ ಮುದ್ದೆ. ಇದೊಳ್ಳೆ ಕತೆ ಆಯ್ತು ಕಣಮಿ. ನಂಬಾವಿಲ್ ನೀರ್ ಸೇದಕ್ಕೆ ಯಾವ ದೊಣ್ಣೆ ನಾಯಕ್ ನಪ್ನೇಬೇಕು? ನನ್ನ ಹೆಂಡತಿ ನಾನ್ ಮುಟ್ಟಕ್ಕೆ ಯಾರ್ ಪರ್ಮಿಷನ್ ತಗೋಬೇಕು? ಏಯ್, ಯಾರಾದ್ರೂ ನೋಡ್ತಾರೆ. ಇಳ್ಸೋ. ಅಯ್ಯೋ ಬರ್ಲಿ ಬಿಡಮ್ಮಿ, ನಾವೇನ ಬೇರೆ ಅವ್ರ ಗಂಡ ಹೆಂಡ್ರೆ ತಾನೇ. ಇಳ್ಸೋ. ಇದೇ ನೆಪ ಮಾಡ್ಕೊಂಡು ಲಿಬರ್ಟಿ ತಗೋಬೇಡ. ಇಳ್ಸೋ. ಅಯ್ಯೋ ಅಯ್ಯೋ ಅಮ್ಮಿ, ಇರಮ್ಮಿ ಕೊಸರಾಡ್ಬೇಡ, ಇಬ್ರು ಬಿದ್ದೋಯ್ತೀವಿ. ಅಯ್ಯೋ ಕಾವ್ಯ, ನನ್ ಮಾತ್ರ ನಿನ್ನ ನಿನಗೆ ಯಾರು ನನ್ನ ಎತ್ಕೊಂಡಿದ್ದು? ನಿಂದೊಳ್ಳೆ ವರ್ಷ ಆಯ್ತಲ್ಲಮ್ಮಿ. ಕೊಸರಾಡ್ಬೇಡ ಅಂತ ಹೇಳ್ದೆ ತಾನೆ ಸುಂದ್ರಿ? ಕೊಸರಾಡ್ ಬೀಳ್ಸಿದ್ಯಾಕೆ? ಅಲ್ಲ, ಬಣ್ಣದಾಗಿ ನಿನ್ಕಿಂತ ಒಸಿ ಕಡಿಮೆ ಇರ್ಬೋದಪ್ಪ, ಅದಕ್ಕೆ ಈ ಪಾಟಿ ಪೌಡರ್ ಹಾಕದ? ಸರಿ ಬಿಡು, ಇದ್ರ ಬಗ್ಗೆ ಆಮ್ಯಾಕ್ ಮಾತಾಡೋಣ. ನಿಂಗೇನಾರ ರೇಟ್ ಆಯ್ತಾ? ಕಾಲ್ಗೆ ಸೊಂಟು ಮುಟ್ಬಿಡ ಅಂತಿದ್ದೀನಲ್ಲ. ಮುಟ್ಬೇಡ ಅಂದ್ರು ಅದನ್ನೇ ಮಾಡ್ತಿದ್ಯಲ್ಲ. ನೋಡು, ನನಗೆ ಕೆಟ್ಟ ಕೋಪ ಬರುತ್ತೆ. ನನ್ನ ಸುಮ್ಮನೆ ಬಿಡು. ಎಲ್ಲ ಕಾಡ್ರಾಕ್ಸಸಿ. ಅಯ್ಯೋ ಪಾಪ ಬೀಳ್ತಾವಳಲ್ಲ ಅಂತ ಹಿಡ್ಕೊಂಡ್ರೆ ನನಗೆ ಬೈದ್ಯಾ? ತಗ. ಏಟಾಯ್ತಾ? ಈಗ ಎತ್ಕಲ್ಲ. ಅಯ್ಯೋ ಏ ಅಯ್ಯೋ ಬಿಡಮಿ. ನಿಂದೊಳ್ಳೆ ನ್ಯಾಯ ಆಯ್ತಲ್ಲ, ಬೀಳ್ತಾ ಇದ್ದವ್ನ ಹಿಡ್ಕೊಂಡ್ರೆ ಬಿಟ್ಬಿಡಿ ಎಂದೆ. ಈಗ ಬಿಟ್ರೆ ನನಗೆ ಹೊಡಿತೀಯ. ಏನ್ ಬೇಕು ನಿಂಗೆ? ಏನೇ ಕಾವ್ಯ ಕೂಗ್ಕೊಂಡೆ? ಅಯ್ಯೋ ಅಯ್ಯೋ ಅತೆ ಅತೆ, ನಾನು ಮಾದೇವ. ಅಳಿ ಅಂದ್ರೆ ನೀವಾ? ಇದೇನಿದ್ ನಿಮ್ಮ ಅವತಾರ? ಕಾವ್ಯ, ರೊಟ್ಟಿ ಮಾಡ್ತೀನಿ ಅಂತ ಹೇಳಿ ಅಡ್ಗೆ ಮನೆ ತುಂಬಾ ಹಿಟ್ಟು ಮಾಡಿಟ್ಟಿದ್ಯಲ್ಲೇ? ಅಮ್ಮ ನಾನಲ್ಲಮ್ಮ, ಇವನು. ಏಯ್, ಸುಳ್ಳು ಹೇಳಿದ್ರೆ ಮೂಗೋಯ್ತದ ನೋಡು. ಡಬ್ಬ ಬಿಟ್ಟಿದ್ ನೀನ್ ತಾನೆ? ಡಬ್ಬ ನಿನ್ ಕೈಲೇ ತಾನೆ ಇದ್ದಿದ್ದು? ನನ್ನ ಯಾರು ಎತ್ಕೊಂತ ಹೇಳಿದ್ದು? ಹಾ ಅತೆ, ನೀವೇ ಹೇಳಿ ಅತ್ತೆ. ನಿಮ್ ಮಗಳು ಆ ಡಬ್ಬ ಎತ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ಲಾ? ಮಾದೇವ. ಏಯ್ ನೀನ್ ಸುಮ್ಕೆ ರಮಿ. ಸಹಾಯ ಮಾಡೋದು ಒಳ್ಳೆ ಮನ್ಸಿರೋರ್ ಗುಣ ಅಂತ ಹೇಳಿದ್ಲು. ಇಷ್ಟೆಲ್ಲ ಅಂದ್ಮ್ಯಾಕೆ ಯಾವ ಗಂಡ್ಸಾದ್ರೂ ಸುಮ್ಕೆ ಇರ್ತಾನ? ಇಲ್ಲ,
ನಾನು ಹಂಗೆ ಸಹಾಯ ಮಾಡೇ ಬಿಡವ ಅಂದ್ಬಿಟ್ಟು ಇಷ್ಟೈಲಾಗಿ ಬಂದು ಹಿಂಗೆ ಎತ್ಕಣ್ಣಪ್ಪ. ಎತ್ಕೊಂಡಿದ್ದೆ ತಪ್ಪಾಗೈತಾತೆ. ಮಾದೇವ ಸಾಕು. ತುಮ್ಕಿದ್ರೆ ಸರಿ, ಈಗ ಇಲ್ಲ ಕುಂಬಳಕಾಯಿ ಎತ್ತಾಕ್ದಂಗೆ ಎತ್ತಾಕ್ಬಿಡ್ತೀನಿ. ನೀವ್ ಹೇಳಿಯತ್ತೆ ನಾನು ಎತ್ಕೊಂಡಿದ್ದೆ ತಪ್ಪಾಗೈತಾ? ಹಂಗೆ ಎತ್ಕೊಂಡ್ಮ್ಯಾಕೆ ಅಯ್ಯೋ ಯಾರಾದ್ರೂ ನೋಡ್ತಾರೆ, ಬಿಟ್ಬಿಡು 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 ಅಂತ ಕಿರ್ಚಾಡ್ದ್ಲು. ನಾನಂದೆ ಅಯ್ಯೋ ಇದ್ಯಾಕಮ್ಮಿ, ನಾವಿಬ್ರು ಗಂಡ ಹೆಂಡ್ರು, ಯಾರು ನೋಡಿದ್ರೆ ಏನ್ ಅನ್ಕೊಳಕಿಲ್ಲ ಬಿಡು ಅಂತಂದೆ. ಆದ್ರೆ ನಿಮ್ ಮಗಳು ಕೇಳ್ಬೇಕಾ? ಹಂಗೆ ಕೈಯಲ್ಲಿರೋ ಮೀನಂಗೆ ಜುಳುಜುಳು 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 ಅಂತ ಜಾರ್ ಹಂಗೆ ಕೆಳಗ್ ಬಿದ್ಬಿಟ್ಲು. ನಾನೇನ್ ಮಾಡಕ್ಕಾಯ್ತದೆ, ಇಟ್ಟೆಲ್ಲ ಚಲೋಯ್ತು. ಈಗ ಹೇಳಿಯತ್ತೆ ಯಾರ ತೆಪ್ಪು? ಗಂಡ ಹೆಂಡತಿ ಜಗಳದಲ್ಲಿ ಮೂರನೇವರು ಮೂಗ್ ತೂರಿಸ್ಬಾರ್ದಂತೆ. ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ನಾನಂತೂ ಹೋಗ್ತೀನಪ್ಪ. ಮೊದ್ಲು ಹೋಗು ಇಲ್ಲಿಂದ. ಅಲ್ಲ ನಿಂಗೆ ಏನಾದ್ರು ಸಹಾಯ ಮಾಡ್ಲಾ? ಅಮ್ಮ, ಸಹಾಯ ಅಂತ ಬಂದ್ರೆ ಸೊಂಟ ಮುರಿತೀನಿ ಅಷ್ಟೇ. ಹೋಗು. ಈಗ ಮುರಿದಿನ್ ನಿಂದೆ ತಾನೆ? ಮಾದೇವ, ನನ್ನ ಕರ್ದ್ಯಾ ಅಥವಾ ಮಲೆ ಮಾದೇಶ್ವರನ್ನ? ಹೋಗು ಆಚೆ. ಆಯ್ತಾಯ್ತು, ಹಿಂಗೆ ಆಚೆ ಹೋದ್ರೆ ನನ್ನ ಮಾನ ಮರ್ವದೆ ಎಲ್ಲ ಹೋಗಕ್ಕಿಲ್ವಾ? ಇರು, ಮಕನಾದ್ರೂ ಹೊಸ್ಕೊ ಹೋಯ್ತೀನಿ. ಅಯ್ಯೋ ಬಟ್ಟೆ ಎಲ್ಲೋ ಕಾಣ್ತಾ ಇಲ್ವೇ? ಒಂದ್ ನಿಮಿಷ. ಸುಮ್ಕಿರಮ್ಮಿ, ಅತ್ತೆ ಹೇಳಿದ್ರು ರೊಟ್ಟಿ ತಟ್ಟು ಅಂತ, ನನ್ನನ್ನಲ್ಲ. ನೀನ್ ಈ ಪಾಟಿ ಕಿರ್ಚಿದ್ರೆ ಈ ಕಿತ ಮನೆಯವರೆಲ್ಲ ಬರ್ತಾರೆ. ಅವರೆಲ್ಲ ಬಂದ್ರೆ ಯಾರು ಮರ್ವಾದೆ ಹೋಯ್ತದೆ ಹೇಳು? ಕಾವ್ಯ, ನಿನ್ನೊಬ್ಳಿಗೆ ಇದನ್ನೆಲ್ಲ ಕ್ಲೀನ್ ಮಾಡಕ್ ಕಷ್ಟ ಆಗೋದು, ಸಹಾಯ ಮಾಡ್ಲಾ? ಹೋಗು ಆಚೆ ಅಂದೆ. ಅಕ್ಕ ಅಕ್ಕ, ಯಾಕೋ ಯಾಕೋ ಇಷ್ಟೊಂದು ಗಾಬರಿ ಆಗಿದ್ಯಾ? ಗಾಬರಿ ಅಲ್ಲ ಅಕ್ಕ, ಟೆನ್ಷನ್ ಆಗ್ತಾ ಇದೆ. ಆ ಪ್ರೇಮನ ಹೀಗೆ ಬಿಟ್ರೆ ನಮ್ ಕತೆನ ಮುಗಿಸ್ಬಿಡ್ತಾಳಷ್ಟೇ. ಈಗೇನ್ ಮಾಡಿದ್ಲು ಅವಳು? ಏನು ಮಾಡದ್ಲ, ನಮ್ ಕಣ್ಗೆ ಮಣ್ಣೆರ್ಚಿ ಮನೆಗೆ ವಾಪಸ್ ಬಂದಿದ್ದಾಳೆ. ಆ ರಾಮ್ ರೂಮಲ್ಲಿದ್ದಾಳೆ. ಏನು ಹೇಳ್ತಾ ಇದ್ಯಾ? ನಮ್ ಕಣ್ ಮುಂದೆನೆ ಅವಳು ತವ್ರ ಮನೆಗೆ ಹೋದ್ಲಲ್ಲೋ. ಬಂದಿದ್ದಾಳೆ ಅಕ್ಕ, ರಾಮ್ ರೂಮಲ್ಲಿ ನಾನೇ ನೋಡಿದ್ದೀನಿ. ನಾವ್ ಈಗ್ಲೂ ಸುಮ್ಮನೆ ಇದ್ರೆ ರಾಮ್ನ ಬೇಗ ಬುಟ್ಟಿಗೆ ಹಾಕೊಂಡು ನಮ್ ಕೈಗೆ ತೆಂಗಿನ ಚಿಪ್ ಕೊಟ್ಬಿಡ್ತಾಳಷ್ಟೇ. ಆಮೇಲೆ ಸ್ನೇಹನ ಈ ಮನೆ ಸೊಸೆ ಮಾಡ್ಕೊಳ್ಳೋ ನಮ್ ಕನ್ಸಾಗೆ ಉಳ್ಕೊಂಡ್ಬಿಡುತ್ತಷ್ಟೇ. ಹೇ, ಬಾಯ್ ಮುಚ್ಚ ಸಾಕು. ಪ್ರತಿ ಸಲ ಅಪಶಕನದ ಮಾತೆ ಆಡ್ಬೇಡ. ಬಂದಿರೋದೇ ಸತ್ಯ ಆದ್ರೆ ಇವತ್ತವಳಿಗೆ ತಕ್ಕ ಪಾಠ ಕಲಿಸ್ತೀನಿ. ಮನೆಯವ್ರ ಮುಂದೆ ಅವಳು ಮರ್ಯಾದೆ ತೆಗಿತೀನಿ. ಕಿಟಿ, ಈಗ ನಾನು ಹೇಳೋ ಕೆಲಸ ಮಾಡು ನೀನು. ನಾನು ಇವಾಗ್ಲೇ ಹೋಗಿ ಮೇನ್ ಸ್ವಿಚ್ ಆಫ್ ಮಾಡ್ತೀನಿ. ಮನೆ ಪೂರ್ತಿ ಕತ್ಲಾಗತ್ತೆ. ತಕ್ಷಣ ನೀನು ರಾಮ್ ರೂಮ್ ಒಳಗಡೆ ಹೋಗಿ ಅವಳ ಮೇಲೆ ಬೆಡ್ಶೀಟ್ ಹಾಕಿ ಕಳ್ಳ ಕಳ್ಳ ಅಂತ ಜೋರಾಗಿ ಕೂಗ್ಕೊಂಡು ಸರಿಯಾಗಿ 4 ಬಾರ್ಸು ಅವಳಿಗೆ. ತಕ್ಷಣ ನಾನು ನಿನ್ ಜೊತೆ ಸೇರ್ಕೋತೀನಿ. ಮನೆಯವ್ರು ಎಲ್ರೂ ಅಲ್ಲಿಗೆ ಬರೋ ಹಾಗೆ ಮಾಡ್ತೀನಿ. ಆಮೇಲೆ ಮನೆಯವ್ರು ಎಲ್ರು ಬಂದು ಪ್ರೇಮಗೆ ಯಾಕೆ ಹೊಡೆದ್ರಿ ಅಂತ ಕೇಳಿದ್ರೆ? ಕೇಳ್ತಾರೆ, ಕೇಳ್ದೆ ಇರ್ತಾರ? ಪ್ರೇಮ ಅವಳು ತವ್ರ ಮನೆಗೆ ಹೋಗಿದ್ದಾಳೆ, ಇಲ್ಲಿ ಯಾರೋ ಕಳ್ಳ ಬಂದಿರ್ಬೇಕು ಅಂತ ನಾವು ಹಾಗೆ ಮಾಡಿದ್ವಿ ಅಂತ ಹೇಳೋಣ. ಆಮೇಲೆ ಕದ್ದು ಮುಚ್ಚಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಅವಳನ್ನೇ ಕೇಳೋಣ. ಸರಿ ಅಕ್ಕ, ಇವತ್ತವಳು ಮೈ ಮೂಳೆ ಮುರಿಯೋಣ. ಇನ್ನು ಮುಂದೆ ಈ ಮನೆಗೆ ಬರೋ ಮಾತು ಎತ್ಬಾರ್ದವಳು. ಇನ್ನೊಂದು ವಿಷಯ ಕಿಟ್ಟಿ, ಯಾವುದೇ ಕಾರಣಕ್ಕೂ ಪ್ರೇಮನ್ ಧ್ವನಿ ಆಚೆ ಬರ್ದೇ ಇರೋ ಹಾಗೆ ನೋಡ್ಕೊ. ಸರಿ ಅಕ್ಕ. ಏಯ್, ನೀನ್ ಇನ್ನೂ ಇಲ್ಲೇ ಇದೆಯಾ? ಮನೆಗೆ ಹೋಗಿಲ್ವಾ? ಏನ್ ಮಾಡ್ತಿದ್ಯಾ ಇಲ್ಲಿ?
ರಾಮ್ ನಿನ್ ಬಟ್ಟೆಗಳೆಲ್ಲ ಇಸ್ತ್ರಿ ಮಾಡೋದಿತ್ತು. ಲಾಸ್ಟ್ ಬಟ್ಟೆ ಇದೊಂದು ಮಾಡಿದ್ರೆ ಆಗೋಯ್ತು. ಪ್ರೇಮ, ನೀನ್ ಈ ಕೆಲ್ಸಕ್ಕೆ ಬರೋ ಅಗತ್ಯನೇ ಇಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ. ಮೊದ್ಲಿನಿಂದ ಹೊರಡು ನೀನು. ಮೊದ್ಲು ನನ್ನಿಂದ ಹೋಗ್ಬಿಡ್ಬೇಕಲ್ವಾ? ಬರೀ ನನ್ ಕಳ್ಸೋದಕ್ಕೆ ನೋಡ್ತೀಯ ನೀನು. ಹಾ, ನೀನ್ ಬರೀ ಬರೋದಕ್ಕೆ ಕಾರಣನೇ ಹುಡುಕ್ತೀಯ ಅಲ್ವಾ? ಬಂದ್ರೆ ತಪ್ಪೇನು? ತಪ್ಪೇನಿಲ್ಲ, ಕದ್ದು ಮುಚ್ಚಿ ಬರೋ ತಪ್ಪು ಅಂತ. ಇಲ್ಲಿ ನೋಡಿಲಿ, ನಿನ್ ಬಟ್ಟೆ ಎಲ್ಲ ಹೇಗ್ ಹರಡಿತ್ತು. ಎಲ್ಲ ಜೋಡಿಸಿ ಇಸ್ತ್ರಿ ಮಾಡಿಟ್ಟಿದೀನಿ ಗೊತ್ತಾ? ನಾನು ಒಂದಿನ ಇಲ್ಲ ಅಂದ್ರೆ ಕಬರ್ಡ್ನ ಕೆದರಾಕ್ ಬಿಡ್ತೀಯ ನೀನು. ಅಲೋ 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 ಅಲೋ, ನಮಗೂ ಕಾಮನ್ ಸೆನ್ಸ್ ಇದೆ. ನಾವ್ ಯಾವ ಬಟ್ಟೆನೂ ಕಿತ್ತಾಕಿಲ್ಲ, ಎಲ್ಲ ನೀಟಾಗೇ ಇತ್ತು. ಓ, ಒಟ್ನಲ್ಲಿ ನಿಂಗೆ ಮಾಡಕ್ಕೊಂದು ಕೆಲಸ ಬೇಕಿತ್ತು, ಇಲ್ಲಿರೋದಕ್ಕೊಂದು ಕಾರಣ ಬೇಕಿತ್ತು ಅಲ್ವಾ? ಅದಕ್ಕೆ ನನ್ನ ಮೇಲೆ ತಪ್ಪೋರಿಸ್ತಿದ್ಯಾ ನಿನ್ನ? ರಾಮ್, ನೀನು ಡಾಕ್ಟರ್ ಹೋಗೋ ಬದಲು ಪೊಲೀಸ್ ಆಗ್ಬೋದಿತ್ತು. ಎಲ್ಲ ಎಷ್ಟ್ ಚೆನ್ನಾಗಿ ಕಂಡಿಡ್ದ್ಬಿಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ನಂಗೆ ನೀನೆಲ್ಲಾ ಕೆಲಸ ಮಾಡೋದಕ್ಕೂ ಇಷ್ಟ. ಇದು ನಿಜ, ಸುಳ್ಳಲ್ಲ. ನನಗದು ಗೊತ್ತು. ಸರಿ, ನಿನಗಿಷ್ಟದ ಕೆಲಸನೆಲ್ಲ ಮುಗಿಸಿ ಆಮೇಲೆ ಇಲ್ಲಿಂದ ಹೊರಡು, ಸರಿನಾ? ಆದ್ರೆ ಯಾರ ಕಣ್ಣಿಗೂ ಬೀಳ್ಬೇಡ. ನಾನಾ? ಚಾನ್ಸೇ ಇಲ್ಲ. ಸರಿ,